ಎಲ್ಲರಿಗೂ ನಮಸ್ಕಾರ. ಇವತ್ತು ನಿನ್ನೆ ಸಾಯಂಕಾಲ ಮೂರಾವ್ ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದೀನಿ. ಇವತ್ತು ಫಾರೆಸ್ಟ್ ನೇಚರ್ಗೆ ರಿಲೀಸ್ ಮಾಡ್ಬಿಡೋಣ ಬೆಳಗ್ಗೆ. ಅದು ಹಾವುಗಳು ಯಾವುದಾದ್ರು ಅಂದರೆ ಒಂದು ನಾಗರಾವಿದೆ, ಹಂಗೆ ಒಂದು ಕ್ಯಾರಾವಿದೆ, ಹಾಗೆ ಒಂದು ರಸಲ್ ವೈಫರ್ ಅಂದರೆ ಕೊಳಕಮಂಡಲ ಹಾವಿದೆ. ಇವಾಗ ಅದು ಎಲ್ಲೆಲ್ಲಿತ್ತು ಎಲ್ಲ ಇವಾಗ ಹೇಳ್ತೀನಿ. ಇವಾಗ ಫಸ್ಟು ಈ ಕ್ಯಾರೆ ಮರಿ ಬಿಟ್ಬಿಡೋಣ, ಹೋಗಲಿ. ಇದು ಬಂದ್ಬಿಟ್ಟು ಏಜು ಸುಮಾರು ಒಂದು 3 ರಿಂದ 4 ತಿಂಗಳಾಗಿರ್ಬೇಕು ಅಷ್ಟೇ. ಇದು ಮೇಲ್ ಅನಿಸುತ್ತೆ. ಇವಾಗ ಬಿಟ್ಬಿಡೋಣ. ಇದೆ ನೋಡಿ, ಇವಾಗ ನಾಗರಾವ್ ಬಿಟ್ಬಿಡೋಣ. ನೆಕ್ಸ್ಟು ಇದಕ್ಕೂ ಏಜ್ ಬಂದ್ಬಿಟ್ಟು ಒಂದು 4-5 ತಿಂಗಳಾಗಿರ್ಬೇಕು ಅಷ್ಟೇ. ಇದು ಚಿಕ್ಕವೇ, ಅಂಥದ್ದೇನು ದೊಡ್ಡದಲ್ಲ. ಇದು ಬಂದ್ಬಿಟ್ಟು ಅದು ಸೀಪುರದಲ್ಲಿ ಒಂದು ಮನೆ ಒಳಗಡೆ ಸೇರ್ಕೊಬಿಟ್ಟಿತ್ತು. ಇವಾಗ ಇದನ್ನು ಬಿಟ್ಬಿಡೋಣ. ಹೋಯ್ತಾ ಇದೆ ನೋಡಿ, ಇಷ್ಟು ಇದೆ ಅನ್ಕೋತೀನಿ. ಇವಾಗ 3ನೇ ಹಾವು ರಿಲೀಸ್ ಮಾಡೋಣ. ಇದು ಬಂದ್ಬಿಟ್ಟು ಇದು ಸೋಮವಾರಪೇಟೆಯಲ್ಲಿ ಒಂದು ಮನೆ ಒಳಗಡೆ ಸೇರ್ಕೊಬಿಟ್ಟಿತ್ತು. ಸದ್ಯ ಅವರು ನೋಡಿದ್ದಕ್ಕೆ ಏನು ಪ್ರಾಬ್ಲಮ್ ಆಗಿಲ್ಲ. ಅಕಸ್ಮಾತ್ ನೋಡಿಲ್ಲದೆ ರಾತ್ರಿ ಅಲ್ಲೇ ಮಲಗಿದ್ರೆ ಸ್ವಲ್ಪ ಕಷ್ಟ ಆಗೋದು, ಯಾಕಂದರೆ ಇದು ತುಂಬ ಡೇಂಜರಸ್ ಹಾವು ಇದು. ನೋಡಿ, ಇದು ರಸಲ್ ವೈಫರ್, ಇದು ಕೊಳಕಮಂಡಲ ಹಾವು. ಇದ್ರ ಬಗ್ಗೆ ನಂಗೆ ಎಲ್ಲರಿಗೂ ಗೊತ್ತು, ಆಲ್ಮೋಸ್ಟ್ ಹೇಳೋದೇನು ಬೇಡ. ಯಾಕಂದರೆ ಇದು ಕಡಿದ್ರೆ ತುಂಬ ಡೇಂಜರ್. ಇವು ಹಾವು ಕಡಿದ್ರೆ ತುಂಬ ಮಾಂಸಖಂಡ ಹಾಗೂ ಎಲ್ಲ ಕಟ್ಬಿಟ್ಟು ಕೊಳ್ತೋಗುತ್ತೆ. ಹಾಗೆ ಮನುಷ್ಯ ಸಾಯುವಂಥ ಸಂದರ್ಭದಲ್ಲೂ ಬರ್ತಾನೆ. ಇವಾಗ ಫಾರೆಸ್ಟ್ ನೇಚರ್ಗೆ ರಿಲೀಸ್ ಮಾಡ್ಬಿಟ್ಟು ನಾವು ಹೋಗಲಿ. ಇದು ನೋಡಿ ಹೆಂಗೈತೆ. ಹೋಗ್ತಾ ಇದೆ, ಅಷ್ಟು ಸ್ಪೀಡಾಗಿ ಹೋಗ್ತಾಯಿದೆ ನೋಡಿ ಅದು. ಫ್ರೆಂಡ್, ಹಾಗೆ ಇವತ್ತು 3 ಹಾವನ್ನು ರಿಲೀಸ್ ಮಾಡಿದ್ದೀವಿ ಫಾರೆಸ್ಟ್ ನೇಚರ್ಗೆ. ಹಂಗೆ ದಯವಿಟ್ಟು ನಮ್ಮ ಚಾನಲ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ಬಾಯ್.